नमस्कार, मैं दिशा चरी। आप सभी का हमारे चैनल पारिक प्रेजेंटेशंस के दांडेली दैनिक समाचार पर स्वागत करती हूँ। आज तारीख है 5 जुलाई वार रविवार। तो चलिए शुरू करते हैं आज के समाचार। नमस्कार, मैं माया केकरे। दांडेली अभिवृद्धि होराट समिति ने कारवार जाकर कर्नाटका के स्वास्थ्य मंत्री श्री U.T. कादर जी से मुलाकात कर दांडेली की कई समस्याओं के समाधान के लिए निवेदन पत्र दिया। सर दांडेलिंದ ಆರೋಗ್ಯ ಸಚಿವರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ U.T. ಕಾದರ್ ಸರ್ಗೆ ಭೇಟಿಯಾಗಿ ದಾಂಡೇಲಿಯ ಜ್ವಲಂತ ಸಮಸ್ಯೆಗಳಾಗಿರ್ತಕ್ಕಂಥ ಹಲವಾರು ಸಮಸ್ಯೆಗಳನ್ನು ಅವ್ರ ಜೊತೆಯಲ್ಲಿ ನಾವು ಮನವಿ ಕೊಡೋ ಮುಖಾಂತರ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿದ್ವಿ. ಇವತ್ತಿನ ದಿವಸ ನಮಗೆ G+2 ಮನೆ ನಿವೇಶನ ಭಾಳಷ್ಟು ದಿವಸಗಳಿಂದ ಹಾಗೆ ಉಳಿದಿದೆ. 2018ರಲ್ಲಿ ಕೊಡಬೇಕಾಗಿರ್ತಕ್ಕಂಥ 11 ತಿಂಗಳಲ್ಲಿ ಮುಗಿಸ್ಬೇಕಾಗಿರ್ತಕ್ಕಂಥ G+2 ನಿವೇಶನವನ್ನು 108 ಮನೆಗಳನ್ನು ಕೊಡೋ ಮುಖಾಂತರ ಮತ್ತೆ ಮನೆಗಳನ್ನು ಕೊಟ್ಟಿಲ್ಲ. ಸಾಕಷ್ಟು ಬಡವರೆಲ್ಲ ಅಲ್ಲಿ ನಲುಗ್ತಾ ಇದ್ದಾರೆ. ಆ ನಿಮಿತ್ತವಾಗಿ ಮತ್ತು ಆರೋಗ್ಯ ನಿಮಿತ್ತವಾಗಿ ಇವತ್ತಿನ ದಿವಸ ನಾವು ಮನೆಯನ್ನು ಕೊಡಲಿಕ್ಕೆ ಬಂದಿದ್ವಿ. ನಮ್ಮ ಒಂದು ಉಪಾಧ್ಯಕ್ಷರು ಹೋರಾಟ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಪಟೇಲ್ ಅವರು ಮಾತಾಡ್ಕೊಂಡಿದ್ದಾರೆ. ಮಾನ್ಯ ಶ್ರೀ U.T. ಕಾದರ್ ಸಾಹೇಬರ ಮನವಿಯನ್ನು ದಾಂಡೇಲಿಯ ಹೋರಾಟ ಸಮಿತಿ ವತಿಯಿಂದ ಮನವಿಗಳನ್ನು ಕೊಟ್ಟಿದ್ದೇವೆ. ಅವರಿಗೆ ಆದಷ್ಟು ಬೇಗನೆ ನಮ್ಮ ಸಮಸ್ಯೆ ಇತ್ಯರ್ಥ ಮಾಡಲಿ ಅಂತ ಮನವಿ ಮಾಡ್ಕೊಂಡಿದ್ದೀವಿ. ಅವರು ಈ ದವಾಖಾನೆ ಆರೋಗ್ಯ ಹಾಸ್ಪಿಟಲ್ ಇರ್ಬೋದು, ESI ಹಾಸ್ಪಿಟಲ್ ಇರ್ಬೋದು ಮತ್ತು G+ ಇರ್ಬೋದು, ಇನ್ನುಳಿದ ತಾಲೂಕುಗಳ ಬರುವ ಸಲುವಾಗಿ ಕೂಡ ನಾವು ಮನವಿ ಮಾಡಿದ್ದೇವೆ. ಅವು ಕಾರ್ಯರೂಪದಲ್ಲಿ ಬರುವ ರೀತಿಯಲ್ಲಿ ನಾವು ಮನವಿ ಕೊಟ್ಟಿದ್ದೇವೆ. ಆದಷ್ಟು ಬೇಗ ಮಾತ್ರ ಭರವಸೆ ಮುಗಿದೆ. ತಾಲೂಕಾಗಿ 10 ವರ್ಷ ಸಮೀಪ ಬಂದರೂ ಕೂಡ ನಮಗೆ ತಾಲೂಕು ಆಸ್ಪತ್ರೆ ಬೇಕು ಮತ್ತು ಇತರ ಕಚೇರಿಗಳು ಬೇಕು ಅಂತ ಹೇಳ್ಬಿಟ್ಟು ನಾವು ಸತತವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ಯಾವುದೇ ರೀತಿ ಸ್ಪಂದನೆಗಳು ಸಿಗ್ತಾ ಇಲ್ಲ. ಮುಂದಿನ ದಿವಸಗಳು ಸಿಗ್ತಾ ಅನ್ನುವಂಥ ಭರವಸೆ ನಮಗೆ ಅಂತ ಹೇಳ್ತಕ್ಕಂಥ ನಮ್ಮ ಉಪಾಧ್ಯಕ್ಷರಿಗೆ ಧನ್ಯವಾದಗಳು ತಿಳಿಸಿ ನಮ್ಮ ಅಧ್ಯಕ್ಷರ ಮಾತನಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಜಿಲ್ಲೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀಮಾನ್ಯ U.T. ಕಾದರ್ ಸಾಹೇಬರು ಆರೋಗ್ಯ ಸಚಿವರು ಅವರು ಬಂದಿದ್ದಾರೆ. ಅವರು ನಾವು ಭೇಟಿಯಾಗಿ ಲಿಖಿತವಾದ ಮನವಿ ಕೊಟ್ಟಿದ್ದೇವೆ. ನಮ್ಮ ದಾಂಡೇಲಿ ತಾಲೂಕಿನಲ್ಲಿ ಇರುವ G+2 ಮನೆಗಳ ಕೆಲಸ ಬಿದ್ದಿದೆ. ಅನೇಕ ಬಾರಿ ಜಿಲ್ಲಾಧಿಕಾರಿಗಳು ಈ ವಿಷಯ ಬಗ್ಗೆ ಕ್ರಮ ವಹಿಸಿರಿ ಅಂತೇಳಿ ಹೇಳಿದರು. ಗೃಹ ಮಂಡಳಿ ಮತ್ತು ನಮ್ಮ ನಗರಸಭೆಯವರು ಅದನ್ನು ಮುತುವರ್ಜಿ ವಹಿಸ್ತಾ ಇಲ್ಲ. ಆ ಕೆಲಸಗಳನ್ನು ಕಾರ್ಯಗತ ಮಾಡಲಿಕ್ಕೆ ವಿಳಂಬ ನೀತಿ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನಾವು ಲಿಖಿತವಾದ ಮನವಿ ಕೊಟ್ಟಿದ್ದೇವೆ. ಅದರ ಜೊತೆಗೆ ದಾಂಡೇಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳೆದ ಒಂದು 15 ದಿವಸಗಳ ಹಿಂದೆ 3 ವೈದ್ಯರನ್ನು ಅಲ್ಲಿಂದ ವರ್ಗಾವಣೆ ಮಾಡಿದ್ದಾರೆ. ಅಲ್ಲೇ ವೈದ್ಯರ ಕೊರತೆ ಇದೆ. ಸುಮಾರು ಅಲ್ಲೇ ಪ್ರತಿದಿನ 400ರಿಂದ 500 ಹೊರ ರೋಗಿಗಳು ಆಸ್ಪತ್ರೆಗೆ ಬರ್ತಾರೆ. ಅವರಿಗೆ ಸೇವೆ ಸಿಗುವುದು ಬಹಳ ಕಷ್ಟಕರ ಆಗಿದೆ. ಆದ್ದರಿಂದ ಅಲ್ಲಿ ಪೂರ್ತಿ ಪ್ರಮಾಣದ ಡಾಕ್ಟರ್ಸ್ ವ್ಯವಸ್ಥೆ ಬೇಕು. ಮತ್ತು ನಮ್ಮ ಆಸ್ಪತ್ರೆ ತಾಲೂಕು ಆಸ್ಪತ್ರೆ 2018ರಲ್ಲಿ ಆಗಬೇಕಿತ್ತು, ಇಲ್ಲಿಯವರೆಗೆ ಆಗಲಿಲ್ಲ. ಈ ತಾಲೂಕು ಆಸ್ಪತ್ರೆಯನ್ನು ಸಹ ಮಾಡಬೇಕು ಅಂತೇಳಿ ನಾವು ಒಂದು ಲಿಖಿತವಾದ ಮನವಿ ಸಲ್ಲಿಸಿದ್ದೇವೆ. ಅದರ ಜೊತೆಗೆ ESI ಆಸ್ಪತ್ರೆ ಕಳೆದ 50 ವರ್ಷದಿಂದ ದಾಂಡೇಲಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅಲ್ಲೇ ವೈದ್ಯರ ಕೊರತೆ ಇದೆ, ಸರಿಯಾದ ಸೇವೆ ಸಿಗ್ತಾ ಇಲ್ಲ. ಆದ್ದರಿಂದ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ, ಸದರಿ ಒಂದು ಯೋಜನೆಯನ್ನು ESIC ಕೇಂದ್ರ ಸರ್ಕಾರಕ್ಕೆ ಆ ಆಸ್ಪತ್ರೆಯನ್ನು ಹಸ್ತಾಂತರಿಸಬೇಕು. ಯಾಕೆಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಅಲ್ಲಿ ನಡೆಸ್ತಾ ಇರೋದ್ರಿಂದ ಇದಕ್ಕೆ ರೋಗಿಗಳಿಗೆ ತೊಂದರೆ ಆಗ್ತಾ ಇದೆ. ಆದ್ದರಿಂದ ಪ್ರತ್ಯೇಕವಾಗಿ ESIC ಆಸ್ಪತ್ರೆಯನ್ನು ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ದೇವೆ. ಅವರು ಸಹ ಕೇಳ್ಕೊಂಡಿದ್ದಾರೆ. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ನಮ್ಮ ಊರಿಗೆ ಬರ್ರಿ, ಸಾಕಷ್ಟು ಪ್ರಾಬ್ಲಮ್ ಇದೆ, ಬಂದು ನೋಡಿರಿ ಅಂತೇಳಿ ಅದಕ್ಕೂ ಒಪ್ಪಿದ್ದಾರೆ. ಪ್ರಯತ್ನ ಮಾಡಿ ಬರ್ತೇವೆ ಅಂತೇಳಿ ಹೇಳಿದ್ದಾರೆ. ನಮಗೆ ಭರವಸೆ ಇದೆ ಈ 3 ವಿಷಯಗಳ ಬಗ್ಗೆ ಆದಷ್ಟು ಬೇಗನೆ ಅವರು ಈ ಕ್ರಮ ವಹಿಸಬಹುದು ಅಂತೇಳಿ ನಮ್ಮ ನಿರೀಕ್ಷೆ ಇದೆ. बधाई और शुभकामनाओं की श्रृंखला में आज माजी MLC व भाजपा के नेता श्री SL घोटनेकर जी का जन्मदिन है। दांडेली के श्री विश्वनाथ जाधव जी व उनके समर्थकों ने श्री घोटनेकर जी को बधाई और शुभकामनाएं दी है।
कला कौस्तुभ संस्था दांडेली ने रामनगर के सरकारी स्कूल में आज दांडेली के समाज सेवक श्री दादा पीर नदीमुल्ला जी व दांडेली के जाने माने वकील श्री राजशेखर जी तथा कई अन्य महानुभावों को कन्नड़ सिरी सेवा रत्न द्वारा सम्मानित किया। ನಾನು ಬರ್ಕೊಂಡು ಬರಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತಂದರೆ ಅದಕ್ಕೆ ಹಲವಾರು ಕಾರಣಗಳಾದವು. ಅದು ಸಮಯ ಮುಗಿಸಿ ಇಲ್ಲ ಇದೆ. ನಾನು ಜನಿಸಿದ್ದು ಒಂದು ಅಳ್ಳಾರ ಅಂತ ಒಂದು ಹಳ್ಳಿಯಲ್ಲಿ. ಅಲ್ಲಿಂದ ಶಾಲೆಗೆ ಹೋಗಬೇಕಾದ್ರೆ 2 ಕಿಲೋಮೀಟರ್ ಹೋಗಬೇಕಾಗ್ತಿತ್ತು. ನಮಗೆ 12 ಮಂದಿ ಮಕ್ಕಳು ನಮ್ಮ ಅಪ್ಪನಿಗೆ. 12 ಮಂದಿಯವರೆಗೆ ನಾನು ಒಬ್ಬನೇ ಲಾಸ್ಟ್ ನಮ್ಮ ಗಂಡು. ಅದು ಏನಾಗಿತ್ತು, ನನ್ನ ಬರ್ತಾದ ಪರಿಸ್ಥಿತಿ ಅಂದರೆ ನುಚ್ಚು ಮತ್ತು ಮಜ್ಜಿಗೆ ಇಲ್ಲದ ಊಟ ಮಾಡುವಂಥ ಪರಿಸ್ಥಿತಿ ನಮಗೆ ಇರಲಿಲ್ಲ. ಪುಂಡಿ ಪಲ್ಲೆ ನುಚ್ಚು ಅನ್ನಾಗಿರುವಂಥ ಪರಿಸ್ಥಿತಿಯಲ್ಲಿ ನಾವು ದಿನ ಕಳೀತಾ ಇದ್ದೀವಿ. ಅಂಥ ಸಮಯದಲ್ಲಿ ನನಗೆ ಶಾಲೆಗೆ ಹೋಗಲಿಕ್ಕೆ 2 ಕಿಲೋಮೀಟರ್ ದೂರ ಇರುವುದರಿಂದ ಆ ಸಮಯದಲ್ಲಿ ನನ್ನ 1770 ವಯಸ್ಸಿನಲ್ಲಿ ನನಗೆ ಘನ ಮೀಸಲು ಒಂದು ಗೀತ ಆಳದಲ್ಲಿ ನನ್ನ ಜೀವನ ಮಾಡುವಂಥ ಪರಿಸ್ಥಿತಿ. 1984ರಲ್ಲಿ ನಾನು ದಾಂಡೇಲಿಗೆ ಬರಬೇಕಾಯಿತು. 1984ರಲ್ಲಿ ದಾಂಡೇಲಿಗೆ ಬಂದಾಗ ಇಂದು ಏನು ಹಳಿ ಟ್ರಂಕ್ಗಳಿರ್ತಾವೆ, ಹಳಿ ಟ್ರಂಕ್ಗಳು ಇರ್ತಾವಲ್ಲ, ಮೊದಲಿನ ಕಾಲದಲ್ಲಿ ಬಂದಿರ್ತಾವ. ಆ ಟ್ರಂಕ್ನಲ್ಲಿ ನಾವು ನನ್ನ ತಂಗಿ ಸಣ್ಣದಾಗಿ ಮುರಿದು ಇಷ್ಟು ಕಟ್ಟಿ ತುಂಬ್ಕೊಂಡು ಬಂದಾಗ ದಾಂಡೇಲಿ ಒಂದು ಗುಡ್ಡ ಕಾಡಾಗಿ ಅನ್ನೋದು ನಮಗೂ ಗೊತ್ತಿರಲಿಲ್ಲ. ಬಂದು ಬಸ್ ಸ್ಟ್ಯಾಂಡಿನ ಮೆಟಗಾಡಿನ ನನ್ನ ತೆಲುಗು ಆಯಿತು. ಕಳೀತಾ ಒಂದು 2 ದಿನದಲ್ಲಿ ನಾನು ಮಜಾತ್ ನಗರದಲ್ಲಿ ಒಂದು ಬಾಟಿ ಮನೆಯಲ್ಲಿ ಜೀವನ ಮಾಡ್ತಾ ಚಿನ್ನಿಗಾರಿಕೆಯಲ್ಲಿ ಜಲಾಪಟ್ಟಿ ಹೇಳ್ತಾ कल हमने आपसे जो सवाल पूछा था उसका सही जवाब है महेश्वर। कमेंट्स में जवाब देने वाले हैं देवानंद सड़ेकर, बशीर दुंशी कुंदापुर, प्रभावती तड़ेकर, शैला सुतार, रसूल पठान, मुक्तियार सामराणी, चंदक्का, श्रेयस पाड़ा, बसवराज कटगेरी, मुताहिर शेख, योगेश कदम और समीर अलस। आज का सवाल, पृथ्वी का अक्षीय झुकाव कितना डिग्री है? कमेंट्स में ज़रूर बताइए। अंत तक हमसे जुड़े रहने के लिए सभी दर्शकों का हृदय से धन्यवाद। कल फिर मुलाकात होगी हमारे इसी चैनल पारिक प्रेजेंटेशंस पर। स्वस्थ रहो, मस्त रहो।